ನನಗೆ ಅದೊಂದು ಮೊದಲಿಂದನೂ ಕೂಡ ಅವ್ರ ಜೊತೆಯಲ್ಲೇ ಬೆಳೆದಿದ್ದೀನಿ ನಾನು. ಯಾಕಂದರೆ ನನ್ನ ಹುಟ್ಟಿನಿಂದನೂ ಕೂಡ ದೇವರು ಭಗವಂತ ಯಾವಾಗಲೂ ಕೂಡ ನೀವು ಜಾಸ್ತಿ ನನ್ನ ಇದನ್ನು ತೆಗೆದು ನೋಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ತೆಗೆದು ನೋಡಿ ನೀವು, ಆ ದೇವಸ್ಥಾನ ಇಲ್ಲಿದು ಬರೀ ಇದನ್ನೇ ಜಾಸ್ತಿ ಇರುತ್ತೆ. ಒಂದು ಚೂರು ದೇವರನ್ನು ಜಾಸ್ತಿ ಮೊರೆ ಹೋಗುವಂಥ ಇದು. ಆಮೇಲೆ ನೀವು ಡಬಲ್ ಆ್ಯಕ್ಟಿಂಗ್ ಅಂತ ಹೇಳಿದ್ರಿ, ಅದೇನೋ ಗೊತ್ತಿಲ್ಲ ಗುರುವೆ, ಮಾಡಿರೋ ಕಮ್ಮಿ ಪಿಕ್ಚರು, ಮುಕ್ಕಾಲು ಭಾಗ ಡಬಲ್ ಆ್ಯಕ್ಟಿಂಗ್. ನಾನು ಮಾಡಿರೋದೇ ಕಮ್ಮಿ ಪಿಕ್ಚರು. ನನಗೆ ನಿಜವಾಗ್ಲೂ ಅದು ನನಗೆ ಅಂತಲೇ ಹಿಂಗೆ ಮಾಡ್ತಾರಾ ಅಥವಾ ಅದು ಕಾಕತಾಳೀಯವಾಗಿ ಬಂದು ಸೇರ್ಕೊಳ್ಳುತ್ತಾ? ನೀವು ನೋಡಿ ಬೇಕಾರೆ ನಾನು ಮಾಡಿರೋದು ಒಂದು ಕಮ್ಮಿ ಪಿಕ್ಚರಲ್ಲಿ ಆಲ್ಮೋಸ್ಟ್ ಡಬಲ್ಲು. ಆ್ಯಕ್ಚುಲಿ ಇದು ಕಮ್ಮಿ, ಇವರೇನೇ 4 ಮಾಡಿಸಿದ್ರು ಹಿಂದೆ ನನಗೆ. ವಿಕ್ಟ್ರಿ 2 ಅಲ್ಲಿ ಹೌದು, ಅದಕ್ಕೆ ಹೇಳ್ತಾ ಇರೋದು. ಆ್ಯಕ್ಚುಲಿ 4 ಅಲ್ವಾ? 4 ಇವರೇ ಇದ್ದಾರೆ ನೋಡಿ ರೆಕಾರ್ಡು. ಸೊ 4, 2, 3 ಇಂಥದ್ದು ನನಗೆ ಆಸೆನೂ ಕೂಡ ಒಂದಿಷ್ಟು ವಿಭಿನ್ನವಾದಂಥ ಪಾತ್ರಗಳಲ್ಲಿ ಮಾಡಬೇಕು ಅಂತ ಅನ್ನೋವಂಥದ್ದು. ಇದು ಸ್ಟಾರ್ಟ್ ಆಗಿದ್ದು ವಿಕ್ಟ್ರಿಯಿಂದ. ಯಾವುದು? ವಿಕ್ಟ್ರಿ 1 ನೀವು ನೋಡಿ 2 ಪಾತ್ರ. ಅದಾದ ನಂತರ ರಾಜರಾಜೇಂದ್ರ, ಆಮೇಲೆ ಜಯಲಲಿತಾ. ನೀವು ನೋಡ್ತಾನೆ ಬರ್ತಾ ಇದ್ರು ಕೂಡ ಮುಕ್ಕಾಲು ಭಾಗ ಸಿನಿಮಾ ನಾನು ಡಬಲ್ ಆ್ಯಕ್ಟಿಂಗ್ ಮಾಡಿರೋವಂಥದ್ದು. ಅದೇನೋ ಆ ಥರದ್ದು ಡಬಲ್ ಆ್ಯಕ್ಟಿಂಗ್ ಬರ್ತಾ ಇರುತ್ತೆ. ನನಗೊಂದಿಷ್ಟು ನನ್ನ ಮೂಲ ರಂಗಭೂಮಿಯವನು, ನಾನು ಈ ಥಿಯೇಟರ್ ಬ್ಯಾಕ್ಡ್ರಾಪಿಂದ ಬಂದಂಥವನು. ನನ್ನ ಮನೆ ಅದು. ಅಲ್ಲಿ ಒಂದಿಷ್ಟು ಪಾತ್ರಗಳು ಚಿಕ್ಕ ವಯಸ್ಸಿನಲ್ಲೇ ಪಾತ್ರಗಳನ್ನ ಮಾಡಿದಂಥವ್ರು. ಇದೆಲ್ಲ ಒಂಚೂರು ಎಕ್ಸ್ಪ್ಲೋರ್ ಮಾಡಬೇಕಲ್ಲ, ದೊಡ್ಡ ಸ್ಕ್ರೀನಲ್ಲೂ ಇಲ್ಲಿ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಲ್ಲ ಅಂತ ಅನ್ನೋ ಒಂದು ಆಸೆ ತುಡಿತ. ನೀವು ನಿಜ ಹೇಳಿದ್ರೆ ನಂಬ್ತೀರಾ, ನಾನು 13ನೇ ವರ್ಷದಲ್ಲಿ ಥಿಯೇಟರ್ನಲ್ಲಿ 13 ಇಯರ್ಸಲ್ಲಿ ನಮ್ಮ ತಾಯಿಯವರಿಗೆ ತಂದೆ ಪಾತ್ರ ಮಾಡಿದ್ರಿ ನಾನು. ಹೌದು, ಇದು ನ್ಯೂಸ್ ಇದು. 13 ಇಯರ್ಸ್ ನನಗೆ ಅವಾಗ. 13ನೇ ವರ್ಷದಲ್ಲೇ ಆಮೇಲೆ ನಮ್ಮ ನಾಟಕದಲ್ಲಿ ಲೆಕ್ಚರ್ ಸೀನ್ ಅಂತ ಇರುತ್ತೆ. ಅಂದರೆ ಇನ್ನೊಂದು ಶೋಗಿಂತ ಮುಂಚೆ ಇವತ್ತಿನ ದಿವಸದಲ್ಲಿ ಇನ್ನೊಂದು ಪ್ರವೇಶದೊಂದಿಗೆ ಇವತ್ತಿನ ನಾಟಕ ಮುಗಿತಾ ಇದೆ, ಮುಂದೆ ಕೂಡ ಇದೇ ನಾಟಕ ಇರುತ್ತೆ ಅಥವಾ ನಾಟಕ ಚೇಂಜ್ ಮಾಡ್ತೀವಿ. ಇಂಥದ್ದೊಂದು ಅನೌನ್ಸ್ಮೆಂಟಿಗೆ ನಾವು ಲೆಕ್ಚರ್ ಸೀನ್ ಅಂತೀವಿ. ಆವಾಗ ನಮ್ಮಪ್ಪ ಬಂದು ಜನಕ್ಕೇ ಸುಮ್ಮನೆ ಒಂದು ಕ್ವಶನ್ ಥರ ಕೇಳ್ಬಿಟ್ಟು, ಒಂದು ನಮ್ಮ ಮಾವ ಅಂದರೆ ನಮ್ಮಪ್ಪ ಅಳಿಯ, ನಮ್ಮಪ್ಪ ಅಳಿಯ, ನನ್ನ ಮಗಳು ನಮ್ಮಮ್ಮ, ನಾನು ಅವರಿಬ್ಬರಿಗೂ ಅಪ್ಪ. ಒಂದು ಸೂಪರ್ ಹಿಟ್ ನಾಟಕ ಅದು. ಆವಾಗ ಬಂದು ನನ್ನ ಕರೆದ್ಬಿಟ್ಟು ಜನಕ್ಕೆ, ಇವನು ಯಾರು ಗೊತ್ತಾ, ಇವನು ಮಾವನ ಥರ ನೀವು ಆ್ಯಕ್ಟ್ ಮಾಡಿದಾನಲ್ಲ ಅಂತ ಅಂದ್ಬಿಟ್ಟು ಒಂದೊಂದೇ ಮೀಸೆ ಎಲ್ಲ ತೆಗಿಯೋರು. ಒಂದ್ಸಲ ಮೀಸೆ ತೆಗಿಯೋದು, ಇದನ್ನು ತೆಗಿಯೋದು, ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಇವ್ನು ನನ್ನ ಮಗ ರೀ ಅಂತ ಹೇಳಿದ್ರೆ. ಸೊ ಅಲ್ಲಿಂದನೂ ಕೂಡ ವಿಭಿನ್ನ ಥರದ ಗೆಟಪ್ಗಳನ್ನು, ವಿಭಿನ್ನವಾದಂಥ ಪಾತ್ರಗಳನ್ನು ಮಾಡಿದಂಥದ್ದು ಆ ಹಂಬಲ ನನಗಿದೆ. ಅದಕ್ಕೆ ಕಾಕತಾಳೀಯವೋ ಅಥವಾ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, ಸಿನಿಮಾದಲ್ಲೂ ಕೂಡ ಡಬಲ್ ಆ್ಯಕ್ಟಿಂಗ್ಗಳು ಅದು ಇದು ಬರ್ತಾ ಇರೋವಂಥದ್ದು. ಈ ಥರ ನೀವು ಹೇಳಿದ್ರಲ್ಲ, ಒಂದಿಷ್ಟು ಇನ್ನೂ ನನ್ನ ಪತ್ತಳಿಕೆಯಲ್ಲಿ ಒಂದಿಷ್ಟು ಆಸೆ ಇದೆ. ಈ ಥರದ ಸಿನಿಮಾಗಳು ಸಕ್ಸಸ್ ಆದಾಗ ಮಾತ್ರ ಆ ಆಸೆ ಮತ್ತು ಅದು ನೆರವೇರೋದಕ್ಕೆ ಅನುಕೂಲವಾಗುತ್ತೆ. ಇವತ್ತು ದೇವರು ನಮ್ಮ ಜೊತೇಲಿ ಇದ್ದಾನೆ ಅನ್ನೋದಕ್ಕೆ ಈ ಥರದ್ದು ಮಾಡಿದ ಪ್ರಯತ್ನ ಅನ್ನೋದಕ್ಕಿಂತ ಪ್ರಯೋಗ ಅನ್ಬೇಕು. ಆ್ಯಕ್ಚುಲಿ ನಿಜ ಇದು. ಈ ಥರದ ಪ್ರಯೋಗಗಳು ಗೆದ್ದಾಗ ಶರಣ್ ಒಂದಿಷ್ಟು ನನ್ನ ಬಾಕ್ಸನ್ನು ಬಿಟ್ಟು ಹೊರಗಡೆ ಹೋಗಿ ರಿಸ್ಕ್ ತೊಗೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಅದನ್ನು ನಾನು ಯಾವುದೇ ನನ್ನ ಹಿಂದಿನ ಸಿನಿಮಾಗಳಲ್ಲಾಗಿರ್ಬೋದು, ಈ ಸಿನಿಮಾಗಳಲ್ಲಾಗಿರ್ಬೋದು, ನಾನು ಯಾವತ್ತೂ ಬೇಕಾದ್ರೆ ನೋಡಿ ನಾನು ಸೇಫಾಗಿ ಆಟ ಆಡಲ್ಲ. ಪಾಪ ನನಗೇನದು, ನಂದೊಂದು ಜಾನರ್ ಹಿಂಗಿದೆ, ಹಿಂಗೆ ಈ ಥರ ಕಾಮಿಡಿ ಸಾಂಗು ಹಂಗೆ ನಾನು ಆ್ಯಕ್ಚುಲಿ ಹಂಗೆ ಮಾಡಿಲ್ಲ. ಕತೆ ಏನು ಕೇಳುತ್ತೆ ಹಾಗೇ ಹೋಗಿರೋವಂಥದ್ದು ನಾನು. ಈ ಥರದ್ದು ಪ್ರಯೋಗ ಇರೋವಂಥ ಸಿನಿಮಾಗಳು ಗೆದ್ದಾಗ ಶರಣ್ ಒಬ್ಬ ಕಲಾವಿದನಾಗಿ ಇನ್ನೊಂದಿಷ್ಟು ಪಾತ್ರ ಮಾಡುವಂಥ ಶಕ್ತಿ ಸಿಗುತ್ತೆ ಸರ್. ಅದು ಸಿಗೋವಂಥದ್ದೆಲ್ಲ ಕಾಣಿಸ್ತಾ ಇದೆ ನನಗೆ.